ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಇದರಲ್ಲಿ ನಿತ್ಯ ಕುಂಕುಮ ಧರಿಸ್ಕೊಳ್ಳೋದಕ್ಕಿಂತ, ಯಾಕಂದರೆ ಎಲ್ಲರೂ ಈ ಬೆರಳಲ್ಲಿ ನಿತ್ಯ ಕುಂಕುಮ ಇಟ್ಕೋತಾರೆ, ಅದಕ್ಕಿಂತ ಮುಖ್ಯವಾಗಿ ಇವಾಗ ನಾನು ಹೇಳಿರೋಂಥ ಪಿತೃ ಕಾರ್ಯಗಳಲ್ಲಿ ಈ ಬೆರಳನ್ನು ಉಪಯೋಗಿಸಿ ಕುಂಕುಮ ಇಟ್ಟಾಗ, ಕುಂಕುಮ ನಾವು ಕೂಡ ಇಟ್ಕೊಂಡಾಗ ಅದು ಕೂಡ ಅಲ್ಲಿ ಆ ಒಂದು ವಿಷಯಕ್ಕೆ ಇದು ಸಂಬಂಧಪಡುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಂಡಾಗ ಅಂಥ ಏನು ಪಾಸಿಟಿವ್ ಇರೋದಿಲ್ಲ. ಜೊತೆಗೆ ಮೂರನೇದು ಅಂತ ಬಂದಾಗ ಶನಿ ಬೆರಳಾಗಿರುತ್ತೆ, ಅಂದರೆ ಮಧ್ಯದ ಬೆರಳು. ಈ ಬೆರಳು ಶನಿ ಬೆರಳಾಗಿರುತ್ತೆ. ಈ ಬೆರಳಲ್ಲಿ ನಾವು ಕುಂಕುಮವನ್ನು ಇಟ್ಕೊಂಡಾಗ, ತುಂಬ ಜನ ಈ ಬೆರಳಲ್ಲಿ ಕುಂಕುಮ ಬೆರಳು ಇಟ್ಕೋತಾರೆ. ಈ ಬೆರಳು ಶನಿಗೆ ಸಂಬಂಧಪಟ್ಟಂಥ ಮಧ್ಯದ ಬೆರಳು. ಈ ಬೆರಳಲ್ಲಿ ಈ ಶನಿಗೆ ಸಂಬಂಧಪಟ್ಟ ಬೆರಳು ಅಂತ ಅಂದಾಗ ಇದು ದೀರ್ಘಾಯುಷ್ಯವನ್ನು ಹೇಳುತ್ತೆ. ದೀರ್ಘಾಯುಷ್ಯ ಅಂತಂದರೆ ಈ ಬೆರಳಲ್ಲಿ ನಾವು ಕುಂಕುಮವನ್ನು ಇಟ್ಕೊಂಡಾಗ ಇದೇನಾಗುತ್ತೆ, ಆರೋಗ್ಯ, ರಕ್ಷಣೆ ಹಾಗೂ ದೀರ್ಘ ಆಯಸ್ಸನ್ನು ಸೂಚಿಸುತ್ತೆ. ಸೊ ಈ ಬೆರಳಲ್ಲಿ ನಾವು ಯಾವಾಗಪ್ಪ ಕುಂಕುಮ ಇಟ್ಕೋಬೇಕು ಅಂತ ಅಂದಾಗ, ನಮಗೆ ಆರೋಗ್ಯ ಸ್ಥಿತಿ ಕಮ್ಮಿ ಆದಾಗ, ನಮ್ಮ ಆರೋಗ್ಯ ಕೆಟ್ಟಾಗ, ಯಾಕೆಂದರೆ ನಮ್ಮ ಆರೋಗ್ಯ ಸ್ವಲ್ಪ ನಮ್ಮ ಸ್ಥಿತಿಗತಿಗಳು ಕೆಟ್ಟಾಗ ನಮ್ಮ ಮೇಲೆ ನಮಗೆ ಭಯ ಶುರು ಆಗುತ್ತೆ. ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಕುಂಕುಮ ತರ್ತೀವಿ, ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಮನೇಲಿ ಪೂಜೆ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತೀವಿ. ಅದರ ಒಂದು ಕುಂಕುಮವನ್ನು ತಂದು ಹಾಸ್ಪಿಟಲಲ್ಲಿರಲಿ, ಮನೇಲಿರಲಿ, ಅಥವಾ ನಮಗೆ ಆರೋಗ್ಯ ಕೆಟ್ಟಿರಲಿ, ಮಕ್ಕಳಿಗೆ ಆರೋಗ್ಯ ಕೆಟ್ಟಿರಲಿ, ಮಕ್ಕಳಿಗೆ ದೃಷ್ಟಿ ಆಗಲಿ, ಆರೋಗ್ಯ ಸಮಸ್ಯೆಗೆ ನಾವೆಲ್ಲ ಕಡೆ ಕರ್ಕೊಂಡು ಹೋಗ್ತೀವಲ್ವ, ದೃಷ್ಟಿ ತೆಗೆಸ್ಬೇಕು, ಆರೋಗ್ಯ ಚೆನ್ನಾಗಿಲ್ಲ ಅಂತ, ಆಗ ಆ ದೇವರ ಒಂದು ತಿಲಕವನ್ನಾಗಿರಲಿ, ಕುಂಕುಮವನ್ನು ಇಟ್ಕೊಂಡಾಗ ಈ ಬೆರಳನ್ನು ಯೂಸ್ ಮಾಡಬೇಕಾಗತ್ತೆ. ಇದು ಶನಿ ಬೆರಳಾಗಿರುತ್ತೆ. ಈ ಮಧ್ಯದ ಬೆರಳಿನಿಂದ ನಾವು ಕುಂಕುಮವನ್ನು ಇಟ್ಕೊಂಡಾಗ ಅಥವಾ ಇಟ್ಟಾಗ ಇದು ಆರೋಗ್ಯ ಮತ್ತು ನಮ್ಮ ಆಯಸ್ಸು ಇದನ್ನು ಪ್ರತಿನಿಧಿಸುತ್ತೆ. ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕಪ್ಪ ಅಂತ ಅಂದರೆ ನೋಡಿ, ವಿಶೇಷವಾಗಿ ಈ ಒಂದು ಬೆರಳನ್ನು ಮದುವೆ ಆಗಬೇಕಾದ್ರೆ, ಮದುವೆ ಸಮಾರಂಭಗಳಲ್ಲಿ, ಯಾಕಂದರೆ ಅದು ನಾವು ಏನು ಅವರಿಗೆ ಆಶೀರ್ವಾದ ಮಾಡ್ತೀವಿ, ಆಶೀರ್ವಾದ ಮಾಡೋ ಅಂಥ ಟೈಮಲ್ಲಿ ಕೂಡ ಇದನ್ನು ಉಪಯೋಗಿಸ್ಬೋದು. ಮಧ್ಯದ ಬೆರಳು ಶನಿ ಬೆರಳನ್ನು ಅದರಲ್ಲಿ ಅವ್ರಿಗೆ ಕುಂಕುಮ ಇಡೋದಾಗಲಿ ಅಥವಾ ನಾವೇ ಇಟ್ಕೊಳ್ಳೋದಾಗಿರ್ಬೋದು. ಯಾಕಂದರೆ ಅವರ ಮದುವೆಗೆ ನಾವು ಆಶೀರ್ವಾದವನ್ನು ಕೊಡ್ತೀವಿ. ಯಾಕಂದರೆ ಮದುವೆ ಆಗಬೇಕಾದ್ರೆ ವಿವಾಹದ ಟೈಮಲ್ಲಿ ಏನು ಹೇಳ್ತೀವಿ, ಅವರು ನಮಸ್ಕಾರ ಮಾಡಿಕೊಂಡಾಗ 100 ವರ್ಷಗಳ ಕಾಲ ಹೀಗೆ ಬಾಳಿ ಅಂತ ನಾವು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತೀವಿ. ಅಲ್ಲಿ ಆಯಸ್ಸು ಕೂಡ ಬರ್ತಾ ಹೋಗುತ್ತೆ, ಅವರ ಒಂದು ಬಾಂಡಿಂಗು ಕೂಡ ಬರ್ತಾ ಹೋಗುತ್ತೆ. ಮತ್ತು ಹಬ್ಬ ಹರಿದಿನಗಳಲ್ಲಿ ನಮ್ಮಲ್ಲಿ ಬಂದು ಯಾರು ನಮ್ಮನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೋ ಅವ್ರಿಗೂ ಕೂಡ ನಮ್ಮ ಕೈಯಲ್ಲಾದರೆ ನಾವು ಒಂದು ಈ ಶನಿ ಮಧ್ಯದ ಬೆರಳಿನಿಂದ ನಾವು ಕುಂಕುಮವನ್ನು ಇಟ್ಟಾಗ ಅವರ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಆಶೀರ್ವಾದ ಏನಿರುತ್ತೆ, ನೀವು ತುಂಬ ಚೆನ್ನಾಗಿರಿ, ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತೀವಿ, ಮತ್ತು ದೀರ್ಘಕಾಲ ಹೀಗೆ ಇರಿ, ಸುಖವಾಗಿ ಬಾಳಿ ಅಂತ ಹೇಳ್ತೀವಿ. ಹೀಗೆ 100 ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತೀವಿ. ಅದೆಲ್ಲದಕ್ಕೂ ನಾವು ಮಧ್ಯದ ಬೆರಳನ್ನು ಉಪಯೋಗಿಸಿ ಕುಂಕುಮವನ್ನಿಟ್ಟರೆ ಅದು ಕೂಡ ನಮ್ಮಲ್ಲಿ ಈಡೇರ್ತಾ ಹೋಗುತ್ತೆ. ಇವಾಗ 4ನೇ ಬೆರಳು ಅಂತ ಬಂದಾಗ ನಾವು ಏನು ಹೇಳ್ತೀವಿ, ಅನಾಮಿಕ ಬೆರಳು ಅಂತ ಹೇಳ್ತೀವಿ, ರಿಂಗ್ ಫಿಂಗರ್ ಅಂತ ಹೇಳ್ತೀವಿ. ಈ ಒಂದು ಬೆರಳಿಗೆ ರಿಂಗ್ ಫಿಂಗರ್ ಅಂತ ಹೇಳ್ತೀವಿ. ಮತ್ತು ಮುಖ್ಯವಾಗಿ ಎಲ್ಲ ಶುಭ ಕಾರ್ಯಗಳಲ್ಲಿ ಈ ಫಿಂಗರಲ್ಲಿ ಕುಂಕುಮವನ್ನು ಇಡೋ ಅಂಥ ಒಂದು ಪ್ರತೀತಿ ಇರುತ್ತೆ. ಎಲ್ಲರೂ ಈ ಬೆರಳಲ್ಲೇ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ. ಇದೇನಾಗುತ್ತೆ, ಇದು ಸೂರ್ಯನ ಶಕ್ತಿಯನ್ನು ವೃದ್ಧಿಸುತ್ತೆ, ಪ್ರತಿನಿಧಿಸುತ್ತೆ ಅಂತ ಹೇಳ್ತೀವಿ. ಸೊ ಈ ಬೆರಳಿಂದ ಕುಂಕುಮವನ್ನು ಹಚ್ಚೋದ್ರಿಂದ ಮನಸ್ಸಿಗೆ ಶಾಂತಿ ಮತ್ತು ಮನೇಲಿ ಸಮತೋಲನ, ದುಡ್ಡು ಕಾಸು ಏನು ನಮಗೆ ಬರುತ್ತೆ. ಯಾಕಂದರೆ ಇದು ಶುಕ್ರನಿಗೆ ಸಂಬಂಧಪಟ್ಟ ಬೆರಳು ಅಂತ ಕೂಡ ಹೇಳ್ತೀವಿ. ಮತ್ತು ಸಾತ್ವಿಕತೆ ಅನ್ನೋದೇನಿರುತ್ತೆ ಅದು ಲಭಿಸ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಟೈಮಲ್ಲೂ ಕೂಡ ನಾವು ಎಲ್ಲೂ ಒಂದು ಕಡೆ ಮೇಲೂ ಆಗಲ್ಲ, ಕೆಳಗಡೆನೂ ಆಗಲ್ಲ, ಒಂದೇ ಸಮ ಇರಬೇಕು ಅನ್ನೋ ಒಂದು ಕಾರ್ಯಕ್ಕೆ ಈ ಒಂದು ಬೆರಳನ್ನು ಉಪಯೋಗಿಸ್ತೀವಿ. ನೋಡಿ, ನಾವು ಯಾವುದಾದ್ರೂ ಮನೇಲಿ ಕುಂಕುಮಕ್ಕೆ ಹೋದಾಗ ಈ ಬೆರಳಲ್ಲಿ ಕುಂಕುಮವನ್ನು ತಗೊಳ್ಬೇಕಾಗತ್ತೆ. ಮತ್ತು ಮನೇಲಿ ಶುಭ ಕಾರ್ಯಗಳು ನಡಿಬೇಕಾದ್ರೆ, ಪೂಜೆ ಪುನಸ್ಕಾರಗಳು ನಡಿಬೇಕಾದ್ರೆ ಈ ಒಂದು ಬೆರಳಲ್ಲಿ ಕುಂಕುಮವನ್ನು ತಗೊಳ್ಬೇಕಾಗತ್ತೆ. ಈ ಬೆರಳಲ್ಲಿ ಕುಂಕುಮವನ್ನು ಹಚ್ಚಬೇಕಾಗತ್ತೆ. ಇದೇನು ಹೇಳುತ್ತೆ, ಶಕ್ತಿ ವೃದ್ಧಿಸುತ್ತೆ. ನಮ್ಮ ನಾವೇನು ಕೇಳ್ಕೋತಾ ಇದ್ದೀವಿ, ನಮ್ಮ ಒಂದು ಬಯಕೆಗಳು, ನಮ್ಮ ಯಾವುದಾದ್ರೂ ಒಂದು ಪ್ರಸ್ತುತ ನಾವೇನಾದರೂ ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ, ಅದರಲ್ಲಿ ಈ ಬೆರಳಲ್ಲಿ ನಾವು ಕುಂಕುಮವನ್ನು ಇಟ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಅಲ್ಲ, ನಮ್ಮ
ಆಯುಷ್ಯ, ಅಂದರೆ ನಾವು ಕುಂಕುಮವನ್ನು ಇಟ್ಕೊಳ್ಬೇಕಾದ್ರೆ ನಾವು ಸುಮಂಗಲಿಯಾಗೇ ಇರಬೇಕು ಅಂತ ಕೇಳಿಕೊಂಡು ನಾವು ಈ ಬೆರಳಲ್ಲಿ ಕುಂಕುಮವನ್ನು ಇಟ್ಕೊಳ್ತೀವಿ. ಅದು ಕೂಡ ಎಲ್ಲೂ ನಮಗೆ ಲಭಿಸ್ತಾ ಹೋಗುತ್ತೆ. ಜೊತೆಗೆ ಈ ಶುಭ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ ಹೋದಾಗ ಈ ಬೆರಳನ್ನು ಯೂಸ್ ಮಾಡಿ ಕುಂಕುಮವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ ಬಂದು ಕಿರುಬೆರಳಲ್ಲಿ ಯಾರು ಕುಂಕುಮವನ್ನು ಇಟ್ಕೊಳ್ಳಲ್ಲ. ಆದರೂ ಕೂಡ ಇವಾಗ ನಾನು ಹೇಳಿರೋ ಪ್ರಕಾರ ಈ 4 ಬೆರಳುಗಳು ಎಷ್ಟು ಇಂಪಾರ್ಟೆಂಟೋ, ಕೊನೆಯ ಈ ಬೆರಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬಂದು ಬುಧನಿಗೆ ಸಂಬಂಧಪಟ್ಟ ಬೆರಳಾಗಿರುತ್ತೆ. ಬುಧ ಅಂದ್ರೇ ಗೊತ್ತಲ್ವ ನಿಮಗೆ, ಅವನು ಬುದ್ಧಿ ಮತ್ತು ನಮ್ಮ ಬಿಸ್ನೆಸ್ ನಾವು ಏನು ಮಾಡ್ತಿರ್ತೀವಿ, ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಥರ, ಅದೇ ರೀತಿ ನಾವು ಏನು ಕೆಲಸ ಕಾರ್ಯ ಮಾಡ್ತೀವಿ ಅದಕ್ಕೆ ನಮಗೆ ಐಡಿಯಾಸ್ ಕೊಡ್ತಕ್ಕಂಥವನೇ ಬುಧ ಆಗಿರ್ತಾನೆ. ಸೊ ನಮ್ಮ ಈ 5ನೇ ಬೆರಳು ಅಂತ ಬಂದಾಗ ಈ ಕಿರು ಬೆರಳಲ್ಲಿ ಬುಧ ವಾಸಿಸಿರ್ತಾನೆ ಅಂತ ಹೇಳ್ತೀವಿ. ತುಂಬ ಜನ ನೋಡಿರ್ತೀರ, ಈ ಕಿರು ಬೆರಳು ಏನಾದರೂ ಸ್ವಲ್ಪ ಅಂಕು ಡೊಂಕಾಗಿದ್ದರೆ ಅವ್ರ ಬುದ್ಧಿ ಸ್ವಲ್ಪ ಹಾಗೆ ಹಿಂಗೆ ಇರುತ್ತೆ. ಸ್ಟ್ರೇಟಾಗಿದ್ದಾಗ ಎಲ್ಲ ಒಂದು ಕಡೆ ಅವರು ತುಂಬ ಶಾರ್ಪಾಗಿರ್ತಾರೆ, ತುಂಬ ಕ್ಯೂರಿಯಾಸಿಟಿ ಇರ್ತಾರೆ, ಅಂದರೆ ಎನರ್ಜಿಟಿಕ್ ಆಗಿರ್ತಾರೆ ಅಂತ ಹೇಳ್ತೀವಿ. ಅಂದರೆ ಇವ್ರಿಗೆ ತುಂಬ ಬುದ್ಧಿ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ಕೈ ನೋಡಿದಾಗ ನಮ್ಮ ಈ ಏನು ಬುಧನ ಬೆರಳು ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಿರುಬೆರಳಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ, ಅಥವಾ ನಮ್ಮ ಮನೆಯಲ್ಲಿ ಬುದ್ಧಿಗೋಸ್ಕರ, ಅಂದರೆ ನಾವೇನು ಓದ್ಕೊಳ್ತಾ ಇದ್ದೀವಿ, ನಾವು ಓದೋಕ್ಕೆ ಮುಂಚೆ ಅಥವಾ ನಾವು ಯಾವುದಾದ್ರೂ ನಮಗೆ ಒಂದು ಏನಾದರೂ ಮರ್ತೋಗಿರ್ತೀವಿ ಅಂಥ ಒಂದು ಟೈಮಲ್ಲಿ, ಅಂದರೆ ಆ ಟೈಮಲ್ಲಿ ಈ ಬೆರಳಿನಿಂದ ಒತ್ತಿ ಹಿಡಿದ್ರೂ ಸಾಕು ಈ ಒಂದು ನೆನಪಿನ ಶಕ್ತಿ ಕೂಡ ಬರ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ಮತ್ತು ಯಾವುದಾದ್ರೂ ತುಂಬ ಹೊರಗಡೆ ಇದಕ್ಕೆ ಬಿಸ್ನೆಸ್ಗೆ ಹೋಗ್ತಾ ಇರ್ತಕ್ಕಂಥದ್ದು, ಇಲ್ಲ ಯಾವುದೋ ಒಂದು ಮೀಟಿಂಗ್ ಹೋಗ್ತಾ ಇರ್ತೀವಿ. ಇವಾಗ ಎಲ್ಲರೂ ಅಷ್ಟೇ, ದೇವ್ರ ಹತ್ರ ನಾವು ಏನೇ ಒಂದು ಮಾತುಕತೆ, ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಒಂದು ಮಾತುಕತೆ, ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾತುಕತೆಗೆ ಹೋಗ್ತಾ ಇರ್ತೀವಿ, ಒಂದು ಮೀಟಿಂಗ್ ಹೋಗ್ತಾ ಇದ್ದೀವಿ ಅಂದರೆ ದೇವ್ರ ಮನೇಲಿ ನಮಸ್ಕಾರ ಮಾಡ್ಕೊಳ್ಳೋದುಂಟು, ದೇವಸ್ಥಾನಕ್ಕೆ ಹೋಗೋದುಂಟು, ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋದುಂಟು, ಮತ್ತು ಆ ಒಂದು ರಕ್ಷೆಯನ್ನು ಹಣೆಗಿಟ್ಕೊಳ್ಳೋದುಂಟು. ಆಗ ಈ ಒಂದು ಬುಧನ ಬೆರಳಲ್ಲಿ ನೀವು ಒಂಚೂರು ಕುಂಕುಮನೋ ರಕ್ಷೆನೋ ಏನಾದರೂ ಒಂದು ಇಟ್ಟು ನೋಡಿ, ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಮೇಡಮ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ.